ಹಾಸನದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರು. ಹಾಸನದಲ್ಲಿ ಎ ಮಂಜು ಎಲೆಕ್ಷನ್ ಬಳಿಕ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಆದ್ರೂ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕ್ತಾ ಇದ್ದು, ಪ್ರಜ್ವಲ್ ರೇವಣ್ಣ ವಿರುದ್ಧದ ಸಮರದಲ್ಲಿ ನಾನೇ ಗೆಲ್ತೀನಿ ಅಂದ್ರೆ ಸಚಿವ ಎಚ್ ಡಿ ರೇವಣ್ಣ ಮಂಡ್ಯ, ಹಾಸನ, ತುಮಕೂರಿನಲ್ಲಿ ನಮ್ಮ ಅಭ್ಯರ್ಥಿಗಳೇ ಗೆಲ್ತಾರೆ ಅಂತ ಭವಿಷ್ಯ ನುಡಿದ್ರು. ರಿಸಲ್ಟ್ ನನ್ನ ಪರ ಇರ್ತದೆ ಅಂತಕ್ಕಂಥದ್ದು ನನಗೆ ಕಾನ್ಫಿಡೆಂಟ್ ಇದೆ. ಕಾರಣ ಏನು ಅಂದ್ರೆ, ಗೌಡ್ರ ವಿರುದ್ಧ ನಾನು 4,09,000 ಮತ ತಗೊಂಡಿದ್ದೆ. ಆಗ ಬಿಜೆಪಿ 1,70,000 ಮತ ತಗೊಂಡಿತ್ತು. ಆ ತರ ಲೆಕ್ಕ ಹಾಕಿದ್ರು ಕೂಡ ಚುನಾವಣೆ ಗೆಲ್ಲೋದಕ್ಕೆ ಯಾವುದೇ ಆದಂತ ಸಂಶಯ ಇಲ್ಲ. ಮೂರು ರಿಸಲ್ಟ್ ಜೆಡಿಎಸ್ ಪರವಾಗಿರುತ್ತೆ. ಎಚ್ ಡಿ ದೇವೇಗೌಡರು ಪಾರ್ಲಿಮೆಂಟ್ಗೆ ಹೋಗಿ ಹೋರಾಟ ಮಾಡೋದು ನಿಜ, ರೈತರ ಪರವಾಗಿ. ಪ್ರಜ್ವಲ್ ರೇವಣ್ಣರು ಹೋಗೋದು ನಿಜ, ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಹೋಗೋದು ನಿಜ. ನಿನ್ನೆ ಎಲೆಕ್ಷನ್ ಬಿಸಿ ಮುಗಿಸಿ ತಣ್ಣಗಾಗಿರೋ ಸಮರ ಸೇನಾನಿಗಳು ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು. ಮೇ 23ರವರೆಗೆ ಎದೆ ಢವಢವ ಅನ್ನೋದು ಮಾತ್ರ ಸುಳ್ಳಲ್ಲ.